ಏ ಆರ್ತಿ ಟೀ ತಗೊಂಬಾರ. ಅದನ್ನೇ ಹೇಳ್ಬೇಕೇನು? ಹ್ಞೂ ಚಿಕ್ಕಮ್ಮ, ಈಗ ಇಡ್ತಂತ ಹೇಳ್ರಿ. ಅಲ್ಲ ನಾನು ಎದ್ದು ಬಂದು ಇಲ್ಲಿ ಕೂತ್ಕೊಂಡೆ, ನೀನು ಈಗ ಟೀ ಇಡ್ತೀಯ? ಅಯ್ಯೋ ಆಗಲೇ ಮಾಡಿದ್ದೆ, ನಾನು ಬೇಗ ಇದ್ದಿದ್ನಲ್ಲ. ಅತ್ತಿಗೂ ನನಗೂ ಆಮೇಲೆ ಇವ್ರಿಗೂ ಮಾಡಿದ್ದೆ, ನೀವು ಇನ್ನೂ ಮಲಗಿದ್ರಲ್ಲ, ಮತ್ತು ಅದನ್ನ ಹಂಗೆ ಚೆಲ್ಬಿಟ್ಟೆ, ಮತ್ತು ಯಾರು ಕುಡಿಯಂಗಿಲ್ಲಲ್ಲ. ಅದಕ್ಕೆ ಮತ್ತು ನೀವೇನು ಈಗ ಎದ್ದು ಬಂದ್ರಲ್ಲ, ಅದಕ್ಕೆ ಈಗ ಇಡ್ತಂತ ಹೇಳ್ರಿ. ಸ್ವಲ್ಪ ನೋಡ್ಕೊಂತ ಇರಬೇಕು ಯಾವಾಗ ಎದ್ದು ಬರ್ತಾರ ಏನಿಲ್ಲ ಅಂತಂದು. ಅವ್ರು ಎದ್ದ ಮೇಲೆ ಹೋಗಿ ಮಾಡಿದ್ರೆ ಏನೇನವ ಹೆಂಗ ಏನ. ಹೋಗೋಗಿ ಮಾಡ್ಕೊಂಬೋಗಿ ಜಲ್ದಿ. ದೊಡ್ಡ ಮಹಾರಾಣಿಕಿ ಈಕೆ ನೋಡ್ಕೊಂತ ಕುಂದಿರ್ತಾಳೆ ಯಾವಾಗ ಎದ್ದಾಳ ಯಾವಾಗ ಮಕ್ಕಂತಾಳ ಅಂತಂದು. ಅಕ್ಕ ಆರಾಮಿಲ್ಲ ಅಂತಂತಲ್ಲ, ಹುಷಾರಾಯ್ತಾ ಈಗ? ಏನು ಇನ್ನೊಂದ್ಸರಿ ಇಲ್ಲೇ ಆಸ್ಪತ್ರೆಗೆ ಹೋಗ್ಬರಣ್ಣ. ಹೋಗ್ಬರೋಣ ಅಂದ್ರೆ ಹೋಗ್ಬರೋಣ ಬಾ ಬೇಕಿದ್ರೆ. ಇಲ್ಲಿ ಬಿಡಪ್ಪ ಬೇಡ. ಮತ್ತು ಅಲ್ಲಿ ಔಷಧಿ ಅದನ್ನ ಕೊಟ್ಟಾರ, ಮತ್ತು ಅದನ್ನ ತಗೊಳೋದು ಇಲ್ಲಿ ಕೊಟ್ಟರು ತಗೊಳೋದಂದ್ರೆ ಸುಮ್ಮನೆ ಇದಾಕತಿ. ಬೇಡ, ಅಲ್ಲೇ ತೋರಿಸ್ಕೊಂಬಂದ್ರೆ ಲವಣ ತಗೊತೀನಿ. ಸರಿ ಅಕ್ಕ, ನಾನು ಕೆಲ್ಸಕ್ಕೆ ಹೋಗ್ಬರ್ತೇನೆ ತಗ. ಏನಾದ್ರು ತರ್ಬೇಕ ಬರಬೇಕಾರ ಹೇಳ್ಬೇಕಿದ್ರೆ, ಇಲ್ಲಾಂದ್ರೆ ಈಗ ನೆನಪಾಗ್ಲಂದ್ರೆ ಆಮೇಲೆ ಫೋನ್ ಮಾಡಿ ಹೇಳು, ಬರೋಕರ ಏನೋ ತರ್ತೀನಿ. ಈಗೇನು ಏನು ನೆನಪಾಗತ್ತಿಲ್ಲ, ತರ್ಬೇಕು ಏನಾರ. ಆಮೇಲೆ ಹೇಳ್ತೇನೆ ತಗ ನಾನು ಫೋನ್ ಮಾಡಿ. ರೀ ನಿಮಗೂ ಟೀ ತರಲಾ? ಬ್ಯಾಡಪ್ಪ, ಈಗೇನು ಕುಡ್ದೇನಿ, ನಂಗೆ ನೀರು ಕಾದವ. ಕಾದವು, ಬಟ್ಟೆ ಗಿಟ್ಟಿ ಎಲ್ಲ ಅಲ್ಲೇ ರೂಮಾಗಿಟ್ಟ ನೋಡ್ರಿ. ತಗೋ ಚಿಕ್ಕಮ್ಮ ಟೀ. ರೀ ನಿಮ್ಗೇನು ಚಪಾತಿ ಮಾಡಲಲ್ಲ, ಚಪಾತಿ ಇಟ್ಟು ಕಲ್ಸಿನಿ, ಮತ್ತು ರೊಟ್ಟಿ ಗಿಟ್ಟಿ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತೈತಿ. ನೀವೆಲ್ಲ ಇವತ್ತು ಅದು ಬೇಗ ಹೋಗ್ಬೇಕಂತೀರ. ನೀವು ರಾತ್ರಿ ಹೇಳಿದ್ರೆ ನಾನು ಬೇಗ ಎದ್ಬಿಡ್ತಿದ್ದೆ. ನೀವು ನೋಡಿದ್ರೆ ಈಗ ಬೆಳಗ್ಗೆ ಎತ್ತೀರಿ ಬೇಗ ಹೋಗ್ಬೇಕಂದು. ಚಪಾತಿ ಇಟ್ಟು ಕಲಿಸಿಟ್ಟನಿ. ಇದು ಬದ್ನಿಕಾಯಿ, ಇದು ಬದ್ನಿಕಾಯಿ ಪಲ್ಯ, ಚಪಾತಿ, ಇದು ಚಿತ್ರಾನ್ನ ಮಾಡ್ತೀನಿ, ಅದನ್ನ ಒಯ್ದುಬಿಡ್ರಿ. ಆಯ್ತು ತಗ, ಏನಾದರೂ ಮಾಡಿ ನಡೀತೈತಿ. ಅಲ್ಲ ಸ್ವಲ್ಪ ಬೇಗ ಎದ್ದು ಮಾಡಕ್ಕೆ ಬರಂಗಿಲ್ಲೇನು? ಆ ಚಪಾತಿ ಮೊದಲ ಬಿಸಿಲು, ಚಪಾತಿ ಹೀಟ್, ಸುಮ್ಮನೆ ಅವನಿಗೂ ಚಪಾತಿ ಅಂದ್ರೆ ಅಷ್ಟು ತಿನ್ನಲ್ಲ ಬಿಡಲ್ಲ. ಬೇಗ ಎದ್ದು ಮಾಡ್ಬೇಕವ ನೀನು ರೊಟ್ಟಿನ. ಅಯ್ಯೋ ಚಿಕ್ಕಮ್ಮ, ಬೇಗ ಅಂದ್ರೆ ಅವರು 7:00ಗೆ ಹೋಗ್ತಾರಂತೆ. 7:00ಗೆ ರೊಟ್ಟಿ ಪಲ್ಯ ಎಲ್ಲ ಕತ್ತಿ ಎಲ್ಲ ಮಾಡಿದ್ರಾಕತ್ತಿ ಬೇಗ ಎದ್ದು ಮಾಡಿದ್ರೆ. ಆದರೂ ದಿನ ಹೋಗೋದು 9 ಗಂಟೆ 9:30ಗೆ ಹೋಗಿದ್ರೆ, ನಾನು ಮತ್ತು 6 ಗಂಟೆಗೆ ಎದ್ದೆಲ್ಲ ಮಾಡ್ತಿದ್ದೆ. ಇವತ್ತು 6 ಗಂಟೆಗೆ ಎದ್ದೆ. ನಾನು ಕಸ ಹೊಡೆದು ಹೊರಗಿಂದು ಒಳಗಿಂದು ಎಲ್ಲ ಕಸ ಹೊಡೆದು ಇದು ಮಾಡೋಕ್ಕೆ 6:30, ಅರ್ಧ ಗಂಟೆ 1 ತಾಸು ಆಗೇ ಬಿಡ್ತೈತಿ. ಇನ್ನೆಲ್ಲಿ ಮಾಡೋದಕ್ಕದೆ ಚಪಾತಿ ಆದ್ರೆ ಬೇಗ ಬೇಗ ಬೇಯಿಸಿದ್ದು ಮಾಡ್ಬೋದು. ಈಗ ಎದ್ದು ಬಂದಾಳ, ಮಕಾನ ತೊಗೊಂಡಿದ್ದಾಗ ಹಂಗೆ ಟೀ ಕುಡಿಯೋಕತ್ತಾಳ. ಎದ್ದು ಕೆಲಸ ಮಾಡೋದು ಗೊತ್ತಿಲ್ಲ, ಬಗ್ಸಿ ಮಾಡೋದು ಗೊತ್ತಿಲ್ಲ. ಅಲ್ಲ ತವ್ರ ಮನೆಗೆ ಬಂದರೆ ಏನು ಮಾಡಬಾರ್ದು ಅಂತಂದೈತೆ. ಅಲ್ಲ ನನಗೂ ಗೊತ್ತೈತಿ, ತವ್ರ ಮನೆಗೆ ಹೋಗಿ ಸ್ವಲ್ಪ ಆರಾಮಾಗಿ ಸಿಗ್ಲ ಅಂತಲೇ ಹೋಗೋದು. ಅಲ್ಲ ಎಲ್ಲ ಮಾಡೋದು ಬೇಡ, ತೀರಾ ಎದ್ದು ಒಂದಿಟ್ಟು ಕಸ ಹೊಡೆದ್ರೆ ನಾನು ಏನಾರ ಬೇಗ ಬೇಗ ಮಾಡಿಬಿಡ್ತಿದ್ದೆ. ಈಗ ಎದ್ದು ಬಂದು ಕೂತ್ಕೊಂಡು ಮತ್ತು ನನಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾ. ನಮಗೆ ಕೆಲಸ ನಮಗೆ ಮಾಡೋದು ಗೊತ್ತಿರ್ತೈತಿ. ಇಷ್ಟು ವರ್ಷ ಮಾಡ್ಕೊಂಡು ಬಂದಿರ್ತೇವೆ. ಈಗ ಇವ್ರು ಬಂದು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಮತ್ತೆ ಬರೋಂಗಿಲ್ಲ. ಆರ್ತಿ ಬಾಯಿಲಿ. ಏನು ಚಿಕ್ಕಮ್ಮ? ನನಗೆ ಚಪಾತಿ ಗಿಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ, ನನಗೆ ಅವಲಕ್ಕಿ ಮಾಡಿಬಿಡು. ಅಲ್ಲ ಎಲ್ಲರಿಗೂ ಅಂತ ಚಪಾತಿನ ಜಾಸ್ತಿ ಕಲಿಸಿದ್ದೆ. ನಾಳೆ ಬೇಕಿದ್ರೆ ಅವಲಕ್ಕಿ ಮಾಡ್ತೀನಿ ತಗೋರಿ. ಇವತ್ತು ಚಪಾತಿ ಎಲ್ಲ ಜಾಸ್ತಿ ಕಲಿಸ್ಬಿಟ್ಟೆ, ಮತ್ತು ಮಧ್ಯಾಹ್ನಕ್ಕಂತೂ ಸರಿ ಆಗಂಗಿಲ್ಲ. ಈಗ ಮಾಡಿಬಿಟ್ರೆ ಚಪಾತಿ ಚೆನ್ನಾಗತ್ತೆ, ಆರೋಗ್ಯಕ್ಕಿನ್ನೂ ಒಳ್ಳೆಯದು. ಸುಮ್ಮನೆ ಅವಲಕ್ಕಿ ಅಂದ್ರೆ ನಿಮಗೂ ಆರೋಗ್ಯ ಸರಿ ಇಲ್ಲ ಅಂತಾರೆ, ಸುಮ್ಮನೆ ಗ್ಯಾಸ್ ಆದಂಗೆ ಆಗತ್ತೆ ನೋಡ್ರಿ. ಒಟ್ಟು ನಾನು ಹೇಳಿದ್ದು ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ ಯಾವುದಲ್ಲಿ. ಅಯ್ಯೋ ನೀವು ಮೊದಲಿಗೆ ಇದ್ರೆ ನಾನು ಚಪಾತಿ ಇಟ್ಟಾದ್ರೆ ಸ್ವಲ್ಪ ಕಲಿಸ್ತಿದ್ದೆ. ಅಂದರೆ ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತಾರೆ, ಚಪಾತಿ ಹಂಗಾಗ್ಬಿಡ್ತು, ಮತ್ತು ಸರಿ ಆಗಂಗಿಲ್ಲ. ಬಿಸಿಲಿದ್ರೆ ತಿನ್ನೋಕ್ಕೆ ಚೆನ್ನಾಗಿ, ರಾತ್ರಿನೂ ಚೆನ್ನಾಗಂಗಿಲ್ಲ. ಅದಕ್ಕಾಗಿನೇ ಹೇಳಿದೆ. ಅತ್ತೆ ಚಪಾತಿ ತಿಂತಾನೆ, ಅದನ್ನ ತಿನ್ಬಿಡಿರ್ತೇನೆ, ಏನಾಗಲ್ಲ. ನನ್ನ ಮಗಳು ಅವಾಗಿಂದ ಅವಲಕ್ಕಿ ಮಾಡೋಣಕತ್ತಾಳ, ಮಾಡೋಕ್ಕೆ ಬರಂಗಿಲ್ಲ ಏನು? ನಿಮ್ಮ ಅಪ್ಪನ ಮನೆಯಿಂದ ತಂದಾಗ್ತೀಯ? ಆಕೆ ಏನು ಹೇಳ್ತಾಳೆ ಅದು ಮಾಡು. ಇಲ್ಲಿರೋರ್ಗು ಪಾಪ ಅಲ್ಲೆಲ್ಲ ಅದ ಮಾಡ್ಕೊಂಡು ತಿನ್ಬೇಕು, ಅದ ಮಾಡ್ಕೊಲ್ಲ, ಯಾರು ಮಾಡ್ಕೊಡ್ತಾರೆ? ಇಲ್ಲಾರ ಸ್ವಲ್ಪ ಆರಾಮಾಗಿರಲ್ಲ ಅಂತ ಬಂದ್ರೆ ಆಕೆ ಕೇಳಿದು ಒಂದು ಮಾಡೋಕ್ಕಾಗಂಗಿಲ್ಲ. ಏನು ಭಾಳ ಇದಾಕತಿ. ಅವನಿಗೆ ಚಪಾತಿ ಮಾಡಿ ಕಳಿಸು, ನನಗೂ ಅವಲಕ್ಕಿ ತಿನ್ನಂಗೈತಿ, ನನಗೂ ಅವಲಕ್ಕಿ ಮಾಡು. ಉಳ್ಳಾಗಡ್ಡಿ ಹೆಚ್ಚು, 4 ಉಳ್ಳಾಗಡ್ಡಿ ಹೆಚ್ಚು, ಒಗ್ಗರಣೆ ಕೊಟ್ಟು ಅವಲಕ್ಕಿ ಒಂದಿಟ್ಟು ತೋಯಿಸಿ ಕಳ್ಸೋದು ಎಷ್ಟಾಗತ್ತಿ? ಹೋಗಿ ಮಾಡೋಗು. ಅಲ್ಲತ್ತಿ ನೀವು ಚಪಾತಿ ಒಂದ್ಸರಿ ತಿಂದ್ಬಿಡ್ತಿದ್ರಲ್ಲ, ಅದಕ್ಕೆ ಹೇಳಿದೆ. ನಾನು ತಿಂದಿದ್ದೆ, ಈಗ ಅಕ್ಕಿ ಅವಲಕ್ಕಿ ತಿನ್ನಂಗೈತಿ ಮಾಡಂತಾಳಲ್ಲ, ಮಾಡೋಗು. ಸರಿ ಅತ್ತಿ ಮಾಡ್ತೇನೆ. ಹಿಂಗೆ ಇರ್ಬೇಕು ನೋಡವ ನೀನೇನಾದರೂ ಹಂಗೆ ಉಪ್ಪು ಮಾಡ್ಕೊಂತ ನನ್ನ ಸಸಿ ಹಂಗೆ ಹಿಂಗೆ ಅಂತಂದು ಹುಡ್ಕ್ಯಂತ ಹಾಕಿ ಪರ ಸಾಫ್ಟ್ ಆಗಿದ್ರೆ ಮುಗೀತು, ಏನೇನು ಮಾತು ಕೇಳಂಗಿಲ್ಲ. ಸರಿ ತಗೊಳವ, ನಾನು ಜಳಕಕ್ಕೆ ಹೋಗ್ಕೊಂಡು. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಟಿಫನ್ ಆಯ್ತು ಬಾಸ್? ಹ್ಞೂ ಆಯಿತು. ಇವ್ರು ನೋಡಿ ಎಷ್ಟದಾರ. ರಾಧನ್ ಕಡೆ ಆದ್ರೆ ಎಷ್ಟೊತ್ತು ಮಾತಾಡ್ತಾರೆ. ಈಗೀಗ ಬಂದವಳು ಆಫೀಸ್ಗೆ. ನಾನು ಮೊದಲಿಂದನೂ ಇಲ್ಲೇ ಇದ್ದೇನೆ. ನಾನು ಎಷ್ಟು ಮಾತಾಡಿದ್ರೆ ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ನಿಮ್ದು ಅಂತಲೂ ಕೇಳಂಗಿಲ್ಲ. ಯಾಕೆ ಬಾಸ್ ಇಲ್ಲಿ ನಿಂತಿದ್ದೀರಾ? ಏನಾದರೂ ವರ್ಕ್ ಇತ್ತಾ? ಹೇಳಿ, ಬೇಕಿದ್ರೆ ನಾನು ಮಾಡ್ತೇನೆ. ಏನಿಲ್ಲ, ನೀವು ಹೋಗಿ. ಇನ್ನು ಸ್ವಲ್ಪ ಏನಾದರೂ ಮಾತಾಡೋಣ ಅಂದ್ರೆ ನೀವು ಹೋಗಿ ಅಂತಂದು ಬಾಯ್ಬಿಟ್ಟು ಹಾಕೋತಾರ, ಮತ್ತೇನಿಲ್ಲ ನಿಂದಿರಲಿ. ಎಲ್ಲರೂ ಬಂದರು, ಇನ್ನೂ ಹೃದಯ ಯಾಕೆ ಬಂದಿಲ್ಲ? ಅಲ್ಲ ನಾನು ಯಾಕೆ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ? ನನಗೆ ಯಾಕೆ ಅವ್ರನ್ನ ನೋಡ್ಬೇಕು ಅನ್ಸಕತ್ತೈತಿ? ಏನು ಇವತ್ತು ಆಫೀಸಿಗೆ ಬರ್ತಾರೋ ಇಲ್ಲೋ? ಲೀವ್ ಅಂತರೂ ಹಾಕಿಲ್ಲ. ಹಂಗೇನಾದ್ರು ಲೀವ್ ಬೇಕಿದ್ರೆ ಹೇಳ್ತಿದ್ರು. ಗುಡ್ ಮಾರ್ನಿಂಗ್ ಬಾಸ್.
ಹಾಂ ವೆರಿ ಗುಡ್ ಮಾರ್ನಿಂಗ್. ಯಾಕೆ ಬಾಸ್ ಇಲ್ಲಿ ನಿಂತಿದ್ರಾ? ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ನಾನು ಯಾರಿಗ್ರಿ ವೇಟ್ ಮಾಡಲಿ? ಏನಿಲ್ಲ, ಹಾಗೆ ಸುಮ್ಮನೆ ತುಂಬ ದಿನ ಆಯಿತು. ಆಫೀಸ್ ಹೇಗಿದೆ ಏನು ಎಲ್ಲ ನಿಮಗೆ ಬಿಟ್ಬಿಟ್ಟಿದ್ದೀನಲ್ಲ ಜವಾಬ್ದಾರಿ, ನಾನೇನು ನೋಡಿದ್ದೆ ಇಲ್ಲ. ಅದಕ್ಕೆ ನೋಡೋಣ ಅಂತಂದು ಈ ಕಡೆ ಬಂದೆ ಅಷ್ಟೇ. ನೋ ಟೆನ್ಷನ್ ಬಾಸ್, ನಾನೆಲ್ಲ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಡೋಂಟ್ ವರಿ, ಐ ಆಮ್ ಹಿಯರ್. ನೀವಿರೋದಕ್ಕೆ ರೀ ನನಗೆ ಟೆನ್ಷನ್ ಆಗ್ತಿರೋದು. ಹೋಗಿ ಬಾಸ್, ನೀವಂತೂ ಭಾಳ ತಮಾಷೆ ಮಾಡ್ತಿದ್ದೀರಾ. ತಮಾಷೆ ಅಲ್ರಿ, ನಾನು ಸೀರಿಯಸ್ಸಾಗಿ ಹೇಳಿದ್ದು. ಓ ರಾಧಾ ಮೇಡಮ್ ಈಗ ಬಂದ್ರಾ? ಹಾಂ, ಈಗ ಬಂದೆ ತಿಲಕ್ ಅವರೇ. ಗುಡ್ ಮಾರ್ನಿಂಗ್ ಬಾಸ್. ಇವರೇನು ಇಷ್ಟು ದಿನ ಅದೊಂಥರ ಹಳ್ಳಿ ಡ್ರೆಸ್ನಲ್ಲೇ ಅದು ಆ ಥರನೂ ಹಾಕೊಂಡು ಬರ್ತಿದ್ರು, ಅದರಲ್ಲೇ ಚೆನ್ನಾಗಿ ಕಾಣ್ತಿದ್ರು. ಇವಾಗ ನೋಡಿದ್ರೆ ಮಾಡರ್ನ್ ಥರ ಈ ಥರ ಡ್ರೆಸ್ ಹಾಕೊಂಡ್ಬಂದಾರೆ, ಎರಡರಲ್ಲೂ ಚೆನ್ನಾಗಿ ಕಾಣ್ತಿದ್ದಾರೆ. ಇವರೊಂಥರ ಆಲ್ ಇನ್ ಒನ್ ಇದ್ದಾಗೆ, ಟ್ರೆಡಿಷ್ನಲ್ಗೂ ಸೈ, ಮಾಡರ್ನ್ಗೂ ಸೈ. ಬಾಸ್, ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದ್ದು. ನೋಡಿ ನೋಡಿ, ನಮ್ಮ ಬಾಸ್ ಮೇಡಮ್ನ ನೋಡಿ ಹೇಗೆ ಕಳೆದಿದ್ದಾರೆ. ನನ್ನ ಗೆಸ್ ಯಾವತ್ತು ಸುಳ್ಳಾಗೋಕ್ಕೆ ಚಾನ್ಸೇ ಇಲ್ಲ. ಗುಡ್ ಮಾರ್ನಿಂಗ್ ಅಂಕಲ್, ಹೇಗಿದ್ದಾರೆ? ರಂಗನಾಥ್ ಅಂಕಲ್ ಆರಾಮಿದ್ದಾರಾ? ಹಾಂ, ಆರಾಮಿದ್ದಾರೆ. ಅವ್ರಿಗೇನಾಗಿದೆ? ಏನಿಲ್ಲ, ನೀವು ಅವ್ರ ಮನೆಯಲ್ಲೇ ಅಲ್ಲ ಮೇಲೆ ಬಾಡಿಗಿರೋದು, ಅದಕ್ಕೆ ಸುಮ್ಮನೆ ಕ್ಯಾಸಲ್ ಕೇಳಿದೆ ಅಷ್ಟೇ. ಸರಿ, ಓಕೆ ಬಾಸ್. ಬಾಸ್ ಹೇಳಿ ಬಾಸ್. ಅದೇನೋ ಯಾವುದೋ ಬಿಲ್ಡಿಂಗ್ ಹತ್ರ ಇನ್ನೊಂದು ಬ್ರಾಂಚ್ ಇದೆ ಅಲ್ಲ ನಿಮ್ಮದು, ಆ ಬ್ರಾಂಚ್ ಹತ್ರ ಏನೋ ಪ್ರಾಬ್ಲಮ್ ಆಗದೆ ಹೋಗ್ಬೇಕು ಅಂದಿದ್ರಲ್ಲ, ಹೋಗೋಣವಾ ಈಗ? ಸರಿ ಹೋಗೋಣ. ಡ್ರೈವರ್ಗೆ ಹೇಳಿ ಬರ್ತೇನೆ ನಾನು. ಬಾಸ್, ರಾಧಾ ಮೇಡಮ್ನನ್ನು ಕರ್ಕೊಂಡು ಹೋಗೋಣ? ಹಾಂ ಏನ್ರಿ, ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ನಿಮಗೂ ಇಷ್ಟ ಅಲ್ವಾ ಅವ್ರ ಜೊತೆಗೆ ಇರೋದಕ್ಕೆ, ಅದಕ್ಕೆ. ಏನ್ರಿ ತಿಲಕ್ ಅವರೇ? ಏನ್ರಿ ಅಂದ್ರಿ? ಅದು ಏನಿಲ್ಲ ಬಾಸ್, ಅದು ರಾಧಾ ಮೇಡಮ್ನವರು ಹೊಸದಾಗಿ ಬಂದಾರಲ್ಲ ಆಫೀಸ್ಗೆ, ಆ ಬ್ರಾಂಚು ನೋಡಿದ್ರೆ ಒಳ್ಳೇದು ಅನಿಸ್ತು, ಅದಕ್ಕೆ ಹೇಳಿದೆ. ನಿಮ್ಮ ಇಷ್ಟ, ಬೇಡ ಅಂದರೆ ಬೇಡ ಬಿಡಿ. ಹೌದಲ್ವಾ, ರಾಧವ್ರು ನಮ್ಮ ಜೊತೆಗೆ ಬಂದರೆ ಚೆನ್ನಾಗಿರುತ್ತೆ. ಅಲ್ಲ, ಈ ಆಫೀಸ್ ಬಗ್ಗೆ ಎಲ್ಲ ಗೊತ್ತಿರಬೇಕಲ್ವಾ, ಎಚ್ ಆರ್ ಅಂದಮೇಲೆ ಎಲ್ಲ ಗೊತ್ತಿರಬೇಕು. ಏನು ಮಾಡೋದು? ಬೇಡ ಬಿಡು, ಇನ್ನೊಂದ್ಸರಿ ಹೋದಾಗ ಕರ್ಕೊಂಡು ಹೋದ್ರೆ ಆಯಿತು. ಬಾಸ್, ಕಾರ್ ರೆಡಿಯಾಗಿದೆ. ಹಾಂ, ಬಂದೆ. ಎಷ್ಟಿದ್ದಾರೆ ಇವರು? ನಾನು ಬಂದು ಆವಾಗಲೇ ಮಾತಾಡ್ಸಿದ್ರೆ ಮಾತಾಡಲೂ ಬೇಡ ನಂಗೆ ಮಾತಾಡಿದ್ರು. ಇವಾಗ ನೋಡಿದ್ರೆ ಆ ರಾಧಾ ಬಂದ ಕೂಡಲೇ ಅವ್ರ ಜೊತೆ ಇವರೇ ಮೇಲ್ಬಿದ್ದು ಅವರು ಆರಾಮಿದ್ದಾರೆ, ಇವರು ಆರಾಮಿದ್ದಾರೆ, ಯಾಕೆ ಲೇಟಾಗಿ ಬಂದ್ರಿ ಎಲ್ಲ ಕೇಳ್ತಿದ್ದಾರೆ. ಹೇಗೋ ಇನ್ನೊಂದು ಬ್ರಾಂಚ್ ಆಫೀಸಿಗೆ ಹೋಗಿದ್ದಾರೆ. ಬರೋದಕ್ಕೆ ಏನಾದರೂ ಮಾಡಿ ಬಾಸ್ ಇವಳಿಗೆ ಬೈಯೋ ಥರ ಮಾಡಬೇಕು. ನನ್ನ ಪ್ರೀತಿಗೆ ಅಡ್ಡಿ ಬರ್ತಾಳೆ ಇವಳು, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಇವಳನ್ನ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನ ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.